ಯಪ್ಪ ಯಪ್ಪ ಯಾಕೋ ಯಪ್ಪ ಪುಣ್ಯಾತ್ಮ ಇಲ್ಲೇ ಅದನಿ ಎದಕ್ಕಷ್ಟು ಜೋರ್ ಕರೆಯಕತ್ತಿ ಹಂಗ ಯಪ್ಪ ನಮ್ಮ ಕಾಲೇಜ್ದಾಗ ಎಲ್ಲ ಗಣಪನ ಇಟ್ಟಾರಪ್ಪ ಇಲ್ಲಿಯೂ ಗಣಪನ ಇಡೋಣ ಏನಂತೀಪ್ಪ ನೀ ಗಣಪನ ತರಬೇಕ ಅಲ್ಲೋ ಹೊತ್ತಿಗೆ ಸಿಡ್ದತನ ಒಮ್ಗಿಲೆ ಬಂದ ಚಾಲ್ ಇಲ್ಲದ ಮನ್ಯಾಗ ಗಣಪನ್ ತರೋಣ ಅಂತೀಯಲ್ಲ ಏನಿದು? ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಮಾತ್ರ ಗಣಪನ ತರ್ಬೇಕಂದ್ರೆ ತರ್ಬೇಕು ನಂಗೆ ಇಟ್ಟು ದಿನ ಇಟ್ಟು ವರ್ಷ ನಂಗೆ ತಿಳಿದೇನೇ ಇಲ್ಲ ನನಗೆ ಈ ಕಾಲೇಜ್ದಾಗ ಇಟ್ಟು ನಮ್ಮ ದೋಸ್ತುಗಳೆಲ್ಲ ಇಟ್ಟಾರ ನನಗೆ ಮಾತ್ರ ನಿಂದೆಂತ ಸಾಲ ಐತಿ ಸಾಲೆಲ್ಲ ಮುಗಿದು 3 ಮಂತ್ ಹಳಮತಾಗಿ ನೌಕರಿ ಮಾಡಕತ್ತಿ ಮತ್ತೆಂತ ಸಾಲ ನಿನಗ ಯವ್ವ ಸಾಲು ಮುಗಿದ್ರು ದೋಸ್ತುಗಳು ಹಂಗೆ ಇರ್ತಾರ ಕಾಲೇಜು ಅಲ್ಲೇ ಇರ್ತೈತಿ ನಾವು ಸೀನಿಯರ್ಸ್ ಅಂತೇಳಿ ನಾವು ಕಾಲೇಜ್ ಹುಡುಗರೆಲ್ಲ ಹೋಗಿದ್ವಲ್ಲಿ ಗಣೇಶನ ಇಡೋಕೆ ಕರೆದಿದ್ರು ನಮ್ಮನ್ನು ಫೋನ್ ಮಾಡಿ ಹೋಗಿದ್ದು ಯಾಕೆ ಅದೀಗ ನಮ್ಮ ಕಾಲೇಜ್ ಅಲ್ಲನ ನಾ ಕಲಿಯೋದು ಬಿಟ್ರೆ ನಮ್ದು ಕಾಲೇಜ್ ಅಲ್ಲ ಅನ್ನೋದು. ಹೌದು ಬಿಡಪ್ಪ ನಿಂದು ಕಾಲೇಜನ ದಿ ಕಲಿಯೋದು ಬಿಟ್ರು ಆತು ಬಿಡಿದ್ರು ಆತು ನಾಳೆ ನಿಮ್ಮ ಮುದಕ್ಕಾದ್ಮೇಲೆ ಅದು ನಿಂದ ಕಾಲೇಜ್ ಯಾರಿಲ್ಲ ಅಂತಾರನ. ಈಗ ನಮ್ಮ ಮನ್ಯಾಗ ಗಣಪನ ಇಡು ಚಾಲಿಲ್ಪ ನನಗೆಲ್ಲ ಒಬ್ಬಾಕೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಲ್ವಿ ನಿಂಗೆ ಒಬ್ಬಾಕಿನ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಸೊಸಿನ ತರತಿರೋದು ಈಗ. ತರ್ತಿ ಸೊಸಿ ಜೊತೆ ಒಂದು ಸೊಸಿ ತೊಗೊಂಡ್ರೆ ಒಂದು ಅವು ಫ್ರೀ ಅಂತ ಹೇಳಿ ತೊಗೊಂಡು ಬರಾಕತ್ತಾರಲ್ಲ. ನೋಡು ಹಂಗೆಲ್ಲ ಮಾತಾಡಕ್ ಹೋಗ್ಬಿಡ. ಮತ್ತು ನಾಳೆ ಹುಡುಗಿನ ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲ ಅವ್ರವ್ವ ಒಬ್ಬಾಕೆ ಇರ್ತಾಳ ಆ ಹುಡುಗಿಗೆ ಅದು ಚಿಂತೈತಿ. ಅವ್ನು ನಿನ್ನ ಮುಂದೆ ಅದನ್ನೇ ಹೇಳ್ಯಾನ. ಅದಕ್ಕೆ ಅವ್ರವ್ವ ನಾನು ಇಲ್ಲೇ ಕರ್ಕೊಂಬಂದು ಇಟ್ಕೊಳ್ಳೋಣ. ನಿಮಗೆ ಚಲೋ ಆಗ್ತಿರ್ಬೇಕಲ್ರಿ. ಅಲ್ಲಲ್ಲಿ ವಿದ್ದಿ ತಿಳಿದು ಮಾತಾಡ್ತೀವೋ ತಿಳಿದೇ ಮಾತಾಡ್ತೀವೋ ಆಕಿ ನನಗೆ ಒಡ ಹುಟ್ಟಿದ ತಂಗಿಕ್ಕಿಂತ ಹೆಚ್ಚು ಗೊತ್ತೈತೇನ. ಆಯ್ತು ಅದೆಲ್ಲ ಬಿಡಿಗ ಹೆಂಗೋ ಮದುವೆ ಒಪ್ಕೊಂಡಿಲ್ಲ ಅಷ್ಟು ಸಾಕು. ಮತ್ತು ನಿನ್ನ ಜೋಡಿ ಕೆದ್ರಿ ನಂಗೆ ಜಗಳ ಮಾಡೋಕ್ಕಾಗಲ್ಲ. ಇವೇನು ಅನ್ನತ್ತ ನೋಡಿ ನಿನ್ನ ಮಗ ಏನು ಹೇಳ್ತೀವಿ ರೀ. ನನಗೂ ಗಣೇಶನ್ ತರಬೇಕು ಅನ್ನೋ ಆಸೆ ಇತ್ತು ನಮ್ಮ ಮನ್ಯಾಗ. ಆದ್ರೆ ನೀವು ಯಾಕೆ ತರಲ್ರಿ ಗಣೇಶನ? ಏನಿಲ್ಲ ತರಬೇಕು ಆದ್ರೆ ಏನು ಮಾಡೋದು ನಾನು ಒಬ್ಬ ಅಲ್ಲ. ಹಾಗಾಗಿ ತಂದು ಯಾವಾಗ ಮಾಡಲಿ ಎಲ್ಲ ಒಗಾತಿ ಮಾಡ್ಬೇಕಲ್ಲ. ಹಂಗಾಗಿ ಬಿಟ್ಟೆ ಮದುವೆ ಆದಮೇಲೆ ನಾನು ನಿಂಗೆ ಹೇಳಿಲ್ಲ ನೀನು ಕೇಳಲಿಲ್ಲ. ಈಗ ನಿನ್ನ ಮಗ ಕೇಳಕತ್ತಾನ ನೋಡಿ ಏನು ಮಾಡ್ತೀವಿ. ಅಂದ್ರೆ ನಾಳೆನ ತರಬೇಕು. ಸಾರಿ ಫ್ರೆಂಡ್ಸ್, ಗಣೇಶ ಹಬ್ಬದ ದಿನ ಗಣೇಶ ತರೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ವಿಡಿಯೋನ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. ನಾಳೆ ಗಣೇಶನ ಕುಂಡಿಸೋ ವಿಡಿಯೋ ಬರ್ತೈತಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಹಾಗೆ ನನ್ನ ಸೀರೆ ಯಾರಿಗಾದ್ರೂ ಬೇಕಂದ್ರೆ UK ಕನ್ನಡ ಕಾರ್ಟೂನ್ ಚಾನಲ್ದಾಗ ನಂಬರ್ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಸೀರೆನ ನೋಡಿಬಿಟ್ಟು ಇಷ್ಟಪಟ್ಟು ತೊಗೊಳ್ಳಿ, ಓಕೆನಾ? ಸೀರೆ ಕ್ವಾಲಿಟಿ ತುಂಬ ಚೆನ್ನಾಗದಾವ, ಹಂಗೆ ಕಲರ್ಸು ಚೆನ್ನಾಗದಾವ. ಒಬ್ಬೊಬ್ರು ಕಮೆಂಟ್ ಒಳಗೆ ಹಾಕತ್ತಾರ ಸೀರೆ ಕಲರ್ ಚೆನ್ನಾಗಿಲ್ಲ ಅಂತ. ನೋಡ್ರಿ ಇಷ್ಟಪಟ್ಟು ಒಂದು ಸೀರೆ ತೊಗೊಂಡು ನೋಡಿ, ಆವಾಗ ಗೊತ್ತಾಗುತ್ತೆ ನಿಮ್ಮ ಸೀರೆ ಹೇಗೈತೆ ಅಂತ. ಆಯ್ತು ತಗೊಳಪ್ಪ, ಈ ವರ್ಷ ಕುಂದಿಸೇ ಬಿಡೋಣ. ಹಂಗಂತೀವಿ ಆಯ್ತು ಬೇ, ನನಗರ ಭಾಳ ಖುಷಿ ಆಯ್ತು. ಹಂಗಾದ್ರೆ ಕುಣ್ಸನು ಯವ್ವ ಒಂದು ಮಾತು ಬೇ. ಏನಪ್ಪ? ಅದು ಅದು ರೂಪಾ ಅವ್ರ ಮನೆಯವ್ರನ್ನೂ ಕರಿ ನಾನು. ಬೇಡ ಅಕ್ಕಿನೇ ಯಾಕ ಈಗ ಯಾಕದು? ಮುಂದಿನ ವರ್ಷ ಮದುವೆ ಆದ್ರೆ ಇಲ್ಲೇ ಇರ್ತಾಳಲ್ಲ. ಇಲ್ಲ ಬೇ ಅದು ಬ್ಯಾಡ ಅಂತ ಹೇಳಿದ್ನಲ್ಲ, ಬ್ಯಾಡ ಅಪ್ಪ. ಅವಾಗ ನೀನೇ ಹೇಳು. ಅಂದ್ರೆ ಗಣೇಶ ಹಬ್ಬಕ್ಕೆ ಹೆಂಗೋ ಫಿಕ್ಸ್ ಆಗೈತಲ್ಲ, ಆಕಿನೂ ಕರ್ಕೊಂಬಂದ್ರೆ ಚಂದ ಅನಿಸ್ತತಿ. ಬಂದು ನಮ್ಮ ಮನೇನು ನೋಡ್ದಂಗೆ ಆಕೈತಿ, ಗಣೇಶನು ನೋಡ್ದಂಗೆ ಆಕೈತಿ. ಅದಕ್ಕೆ ಆಯ್ತು ಕರಿ ಮಗನ. ಅಲ್ರಿ ನೀವೇನ್ರಿ ಗಣೇಶ ಹಬ್ಬಕ್ಕೆ ಆ ಹುಡುಗಿ ಇನ್ನೂ ಮದುವೆನ ಆಗಿಲ್ಲ ಏನಿಲ್ಲ ಮನೆ ಕರ್ಕೊಂಬರೋದು ಇದೆಲ್ಲ ಚಲೋ ಅಲ್ಲ. ಮಂದಿ ಕಣಿಗೆ ಬಿದ್ರೆ ಇದೆಲ್ಲ ಏನೇನೋ ಅಪಾರ್ಥ ತಿಳ್ಕೊತಾರೆ. ಬೇಡಬೇಡ್ರಿ. ನಮ್ಮ ಮನೆಗೆ ಸೊಸೆಯಾಗಿ ಬರಾಕಂತ ನಾವೆಲ್ಲರೂ ಒಪ್ಕೊಂಡು ಆಗೈತಿ. ಆದಮೇಲೆ ಬಂದ್ರೇನಾ ಬಿಟ್ರೇನಾ, ಮಂದಿ ಏನಂದ್ರೇನಾ ಬಿಟ್ರೇನಾ. ಮಂದಿ ಬಗ್ಗೆ ಚಿಂತೆ ಮಾಡಿ ನಾವು ಸ್ವರ್ಗೋದಕ್ಕಿಂತ ನಮ್ಮ ಜೀವನ ನಾವು ನೋಡ್ಕೊಳ್ಳೋದು ಚಲೋ. ಏನಂತೀಪ? ಹೋಗು, ನಾ ಹೇಳಾಕತ್ತೇನಲ್ಲ, ನೀನು ನಾಳೆ ಫೋನ್ ಹಚ್ಚು ರೂಪಾಗ, ನಾಳೆ ಬಾ ಅಂತೇಳಿ. ಆಯ್ತಪ್ಪ, ಥ್ಯಾಂಕ್ಸ್ ಅಪ್ಪ. ಸ್ನೇಹ ಇನ್ನೂ ಬಂದಿಲ್ಲಪ್ಪ? ಬಂದಾಳ, ಗೆಳತಿ ಮನೆಗೆ ಹೋಗಿದ್ದಾಳ. ಆಕಿನೂ ನಾಳೆ ಚಂದಗೆ ರೆಡಿ ಆಗನ. ಆಕಿ ಕುಡಿ ಇದನ್ನು ಮಾಡ್ತಾರೆ. ಆಯ್ತು ತಗೋ. ಆದ್ರೆ ಆಕಿಗೆ ಅಷ್ಟ ಬಾ ಅನ್ಬೇಕಾ? ಅವ್ರು ಹೋಗಿ ಬರಬಾರ್ದು ಅಲ್ಲ. ಫಸ್ಟ್ ಸಲ ನಾವು ಗಣೇಶನ ಕುಣ್ಸತ್ತೇವಿ ನಮ್ಮ ಮನೆಗೆ. ಆಕಿ ಮತ್ಲ ಗಂಡಿಲ್ದಕ್ಕಿ ಆಕಿ ಬರೋದು ಬೇಡ, ಏನಂತಿ? ಸರಿವಾ. ಆದ್ರೆ ರೂಪಾ ಬರ್ಸಕ್ಕೆ ಒಪ್ಕೊಂಡಿಲ್ಲ. ನಂಗೆ ಭಾಳ ಖುಷಿ ಆಯ್ತು. ಆಯ್ತವ, ನಾನು ಫೋನ್ ಮಾಡಿ ಹೇಳ್ತೀನಿ. ಮಗನ ಫೋನ್ ಮಾಡಬೇಡ, ಹೋಗಿ ಕರ್ಕೊಂಡ ಬಾ. ನಾನಾ? ನೀನೇ ಹೋಗು. ಜೊತೆಗೆ ನಿಮ್ಮ ತಂಗಿನೂ ಕರ್ಕೊಂಡು ಹೋಗು. ಇಬ್ಬರು ಕೂಡ ಹೋಗಿ ಕರ್ಕೊಂಡು ಬರ್ರಿ, ಒಬ್ಬ ಹೋಗೋದು ಬೇಡ. ಸರಿ ಆಯ್ತಪ್ಪ, ಹೋಗಿ ಕರ್ಕೊಂಡು ಬಂದೇ ಬಿಡ್ತೀನಿ. ಕಪಾಟಿನ ಚಾವಿ ಇಲ್ಲೇ ಎಲ್ಲೇ ಇಟ್ಟಂಗೆ ಆಗೈತಿ, ಎಲ್ಲಿ ಇಟ್ಟಿರ್ಬೇಕು? ಲೇ ಪುಷ್ಪಿ ಓ ಗಂಗಾ ಅಕ್ಕ, ಬಾರ ಅಕ್ಕ ಬಾ. ಅಲ್ಲೇ ಯಾಕೆ ನಿಂತು ಕರೀತಿ? ಯವ್ವ ನಾನಲ್ಲಿ ಕೆಲಸ ಇತ್ತ, ಅದಕ್ಕೆ ಬನ್ನಿ. ಏನಕ್ಕ ಏನು ಕೆಲಸ ಇತ್ತು? ಬಾ ಕುಂಡ್ರ ಬಾ. ಯವ್ವ ಎಲ್ಲಿ ಕುಂಡ್ರತೀಯ ನೀನು? ಕುಂಡ್ರಾಕೆಲ್ಲ ಖಾಲಿ ಎಲ್ಲಿಗ? ಅದೇನಂತಂದ್ರೆ ನನಗೆ ಒಂದಿಟ್ಟು ಇದು ಬೇಕಾಗಿತ್ತು. ಏನವ ಮೊಸರುಗಾಯಿ ಮಾಡಿ ಅಲ್ಲಿ. ಅಯ್ಯ ಬಳಕದ ಮೆಣಸಿನ್ಕಾಯಿ ಅಕ್ಕ ಅದಾವಪ್ಪ. ಹೋದರ್ಸ್ ಮಾಡಿದ್ದು ಹಂಗೆ ಅದಾವ. ಈ ವರ್ಷ ಅಂತೂ ನಾ ಮಾಡೋಕ್ಕಾಗಲಿಲ್ಲ. ಹೋದರ್ಸ್ ಮಾಡಿದ್ದು ಅದಾವ ಬೇಕನ? ಹ್ಞೂ ಲೇ, ಅದ ಪಾರ್ವತಿ ಮನೆಯಾರ ನಾ ಊಟಕ್ಕೆ ಕರಿಯಾಕತ್ತೇನೆ.
ಮತ್ತು ನನ್ನ ಮಗಳ ತೋರಿಸಿದ್ವಲ್ಲ ಅವಕ್ಕೆ ಅವ್ರ ಮನೆಯವ್ರನ್ನ ಊಟಕ್ಕೆ ಕರೆಯಕತ್ತೀನಿ. ನೀನು ಬಾ ಊಟಕ್ಕೆ ಮತ್ತೆ ಏನ ನಾಳೆ ಗಣೇಶನ ಹಬ್ಬಲ್ಲ, ನೀನು ಊಟಕ್ಕೆ ಬಂದ ಬಿಡ್ಬೇಕು ಅಲ್ಲೇ. ಅದಕ್ಕೆ ಎಲ್ಲರೂ ಬರ್ರಿ. ಹಂಗೆ ನೀನು ಕರೆದ ಮೆಣಸಿನ್ಕಾಯಿ ಹೋದ್ರಾತಂತೆ ಅಂದ್ರೆ ಬಳಕದ ಮೆಣಸಿನ್ಕಾಯಿ ಶಾಂಡ್ಗಿ ಹಪ್ಪಳ ಎಲ್ಲ ಕರೆದ್ನಿ ಅಂದ್ರೆ ಉಗ್ಗಿ ಮಾಡೋಕೆ ತರ್ತೇನೆ ಮಾಡ್ಕೊಂಡು ನಾಳೆ ಕುಟ್ಟಿದಕ್ಕಿ ಕೋಸಂಬರಿ ಬದ್ನಿಕಾಯಿ ಪಲ್ಯ, ಆಮೇಲೆ ಅಷ್ಟು ಚಪಾತಿ ಮಾಡ್ತಾನೆ, ಅಟ್ ಹೆಸರು ಬೇಳೆ ಕೋಸಂಬರಿ ಮಾಡಿ ಆಮೇಲೆ ಒಂದಿಟ್ಟು ತೊಗರಿಬೇಳೆ ಪಲ್ಯ ಮಾಡಿಬಿಡ್ಲೇನ, ಚಲೋ ಆಕತ್ತೇನ? ಬೇಡಕ್ಕ ತೊಗರಿಬೇಳೆ ಪಲ್ಯ ಮಾಡಬೇಡ, ಹೆಸರು ಕಾಳು ಮಾಡ್ಬೇಕಾರೆ ಹೆಸರು ಕಾಳು ಅಟ್ ಕೋಸಂಬರಿ ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀಯೇನು ಹೋಳಿ ಹೆಂಚು ಮಾಡ್ತೀಯ? ಇಲ್ಲೇ ಎಣ್ಗಾಯ ಎಣ್ಣೆ ಮಾಡ್ಕೊತ ಕುಂದ್ರಲಿ ತುಂಬಿ ಮಾಡಿ ಅಂತೆ ಶೇಂಗಾಕಾಯಿ ಹುರಿದು ಕೊಬ್ಬರಿ ಎಡ್ ತುರಿದು ಮಿಕ್ಸರ್ಗೆ ಹಾಕಿಟ್ಕೋತೀನಿ. ಅವನ ಪಲ್ಯಕ್ಕೆ ಹಾಕಿ ದಟ್ಟಕ್ಕೆ ಚಲೋ ಆಕತ್ತೆ ಬದ್ನಿಕಾಯಿ, ಅದನ್ನ ಮಾಡ್ತೀನಿ. ಚಪಾತಿ ಅಷ್ಟು ಮಾಡಬೇಕಿತ್ತು, ಬರ್ತೀನಿ ಇವತ್ತು ಸಂಜೆ ಕಟ್ ಮಾಡಿದ್ರು. ಯವ್ವ ಸಂಜೆಗೆ ಯಾಕೆ ಮಾಡ್ತಿ, ಬೇಕಾರೆ ಹರಿಯಾಗ ಮಾಡಂತೆ, ನಂದೇನೋ ಹರಿ ಲಗು ಮುಗಿಸ್ಕೊತಾನ ಬಡ ಬಡ ಎಟ್ಟೊತ್ತು ನಂದು ಅಡಿಗೆ, ಅದಕ್ಕೆ ಬಡ ಬಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ತಗೋ. ಚಪಾತಿ ಮಾಡೋಕ್ಕೂ ಹಿಡಿತೇನೆ, ಹುಗ್ಗಿ ಶಾಂಡ್ಗಿ ಪಲ್ಗೆ ಕರಿಯಾಕೂ ಹಿಡಿತೇನೆ, ಮಾಡ್ತೀನಿ ತಗೋ. ನಾನು ಬೀಗರನ್ನ ಕರಿಯತ್ತೇನಂತಿ ಮತ್ತು ಉಣ್ಣಾಕ್ ಮಾಡಾಕೋದು ಎಲ್ಲಾಕು ಹಚ್ಚಾಕು ನಿಂದಿರ್ತೇನೆ. ಯವ್ವ ಚಲೋ ಆತು ಬಿಡವ, ಪುಣ್ಯ ಐತಿ ನನಗೆ. ನಾ ಎಲ್ಲಿ ಮತ್ತೆ ಈಗ ರಾತ್ರಿ ಮಾಡಿಟ್ರೆ ತಂಗಳು ಅಕ್ಕಾವು ತಿನ್ನಕ್ಕೆ ಆಗೋದಿಲ್ಲ. ಆದರೆ ಏನು ಮಾಡಲಿ, ನಾ ಹಾಟ್ ಬಾಕ್ಸ್ನಾಗ ಹಾಕಿಟ್ರಾತಂತ ಮಾಡೀನಿ. ಮತ್ತು ನೀನು ನಾಳೆ ಬರ್ತಾನೆ ನತಿ ಬಿಡ ಬಿಡ, ನಾನು ನಾಲ್ಕಕ್ಕೆ ಎದ್ದ ಮಾಡ್ಕೋತಾನೆ. ಗಣೇಶನ ಲಗುನ ತರ್ತೀವಿ 10 ಹೊರಗಿನ ಊಟಕ್ಕನ ಉಂಡು ಬಿಡೋದು. ಎಲ್ಲರೂ ನಾಷ್ಟ ಅಂತ 7ಕ್ಕೆ ಮಾಡಿರ್ತಾರೆ, 10 ಊಟಕ್ಕೆ ಊಟ ಮಾಡಿಬಿಟ್ಟು ಅಂದ್ರೆ 10 ಗಂಟೆಗೆ ಹೊಟ್ಟೆ ತುಂಬತೈತೆ. ಆತು ಮಧ್ಯಾಹ್ನ ಬೇಕಾರೆ ಒಂದಿಟ್ಟು ಕುಂತ ನಿಂತ ಮಾತಾಡಿ ಬೇಕಾದ್ರೆ ಒಂದು ಕಪ್ ಚಾ ಕುಡಿಯೋರು, ಬೇಕಾದ್ರೆ ಮಜ್ಜಿಗೆ ಕುಡಿಯೋರು, ಬೇಕಾದ್ರೆ ಇನ್ನೊಂದು ಉಂಡಾಗ ಹೋಗೋರು ಅಲ್ವಾ? ನಮ್ಮ ಗಂಗಕ್ಕಗ 2 ಬೀಗ್ರಿವ, ಮಗನ ಕಡೆ ಬೀಗ್ರ ಮಗಳ ಕಡೆ ಬೀಗ್ರ. ಪುಣ್ಯ ಮಾಡಿ ಬಿಡು. ಕಳ್ಳಾಬಳಿ ಇರ್ಬೇಕಿವ, ಕಳ್ಳಾಬಳಿ ಎಷ್ಟು ಇರ್ತತಲ್ಲ ಅಷ್ಟು ಸಡಗ್ರಿ ಜಾಸ್ತಿ ಇರ್ತದೆ ಮನ್ಯಾಗ ಹಬ್ಬ ಹುಣ್ಣಿಮೆ ದಿನ. ಹೂಲೆ ನನಗೆ ಅದೊಂದು ಭಾಳ ಖುಷಿ ಆಗತ್ತೈತಿ. ಹಂಗೇನಾರ ನನ್ನ ನಿನ್ನ ಮಗಳಿಗೆ ಒಂದು ಇದ್ರೆ ನಾ ಸುಶೀಲಕ್ಕನ ಮಗಳನ್ನ ಮದುವೆನ ಮಾಡ್ಕೊತಿರ್ಕಿಲ್ಲ. ನಿನ್ನ ಮಗಳು ಅಂದ ಚಂದದಾಗ ಏನು ಹಂಗೆ ಲಕ್ಕ ಲಕ್ಕ ಅಂತಾಳೆ, ಆಕಿನ ಮಾಡ್ಕೊತೀನಿ. ಏನು ಮಾಡೋದು ಹೊಂದಲ್ಲ, ನಮ್ದು ಬೇರೆ ಆಕತಿ ನಿಮ್ದು ಬೇರೆ ಆಕತ್ತಲ್ಲ, ಹಾಗಾಗಿ ಹೊಂದಾಣಿಕೆ ಆಗಲಿಲ್ಲ. ಆಯ್ತಾಯ್ತು ಮಾತಾಡ್ಕೊಂಡು ನಿಂತ್ರ ಹೊತ್ತಾಕತಿ. ನಾನು ಬಳಕದ ಮೆಣಸಿನ್ಕಾಯಿ ಕೂಡ ಹೋಗ್ತೀನಿ. ಅಕ್ಕ ಏನಕ್ಕ ಹೊರಗಿನ ಅರ್ಗತೆ ಕೇಳತ್ತಿಲ್ಲ, ಒಳಗೆ ನಡಿ, ನಿಂಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಹೋಗ್ತೀನಿ. ಹೋದರ್ಸೋದು ತುಂಬಿ ಅವ, ನಾವಿಬ್ರು ಎಷ್ಟು ತಿಂದವು. ಇನ್ನು ನನ್ನ ಮಗಳು ಮದುವೆ ಹೋಳಂದ್ರೆ ಗಂಡ ಮನೆಗೆ ವರ್ಷ ಶಾಂಡ್ಗಿ ಹಪ್ಪಳ ಎಲ್ಲ ಮಾಡಿ ಕೊಟ್ಟು ಕಳಿಸ್ತೇನೆ ನಾನು. ಮನೆ ಏನಾತವ ಹೆಂಗದಾಳ ಬೀಗದ ಕೈ? ಕೋಮಲನ ಚಲೋ ಅದಾನ, ಹುಡುಗನು ಚಲೋ ಅದಾನ. ಹುಡುಗ ನನ್ನ ಮಗಳು ಭಾಳ ಇಷ್ಟ ಆಗಿಬಿಟ್ಟೈತಿ. ಅದೇನೋ ಮೊದಲು ನಮ್ಮ ಹುಡುಗಿ ಏನಾಕತ್ತಿದ್ಲ ನಮ್ಮ ರೂಪಕ್ಕ, ಆಕೆ ಗೆಳತಿಯೇನೋ ಈ ಹುಡುಗನ ತಂಗಿ ಅಂತ. ಕಾಲೇಜ್ದಾಗ ಎಕ್ಸಾಮ್ ಬರೆಯುವಾಗ ಗೆಳತಿಯರಾಗಿದ್ರಂತೆ. ಆಕೆ ಇವ್ರ ತಂಗಿ ಅಂತೇಳಿ ಹುಡುಗ ಹೇಳಾಕತ್ತಿದ್ದಂತ. ಅವಾಗನ ನೋಡಿದ್ದಂತೆ ಆಕೆನ, ನೆನಪಾರಾಕಿಲ್ಲ ಅಂತ. ಇಲ್ಲಿ ಬಂದಮೇಲೆ ನೋಡ್ದಂತ ಅನ್ನಕತ್ತಿದ್ದ. ಹಿಂಗೆ ಏನೋ ಮಾತಾಡತ್ತಿದ್ವ, ನನಗೆ ನೀನು ನನಗೂ ಭಾಳ ಇಷ್ಟ ಆಗೈತ್ರಿ ಅಂತಂದ. ಚಲೋ ಆತತ್ತು. ಆದರೆ ಏನೋ ಒಂದಿಟ್ಟು ಅವ್ರು ಓಡ್ ಸಿಟ್ಟಕ್ಕದಾಳ, ಹೆಂಗನ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ಮತ್ತೆ ಏನು ಮಾಡೋದೇನ, ಜೀವನ ಅಂದಮೇಲೆ ಹಂಗಲ್ಲ ಯಾಕ? ಹಂಗಲ್ವಾ ಜೀವನ ಹೆಂಗೆ ಬರ್ತದೆ ಹಂಗೆ ಇಸ್ಕೊಂತ ಹೋಗೋದು. ಆದ್ರೂ ನಿನ್ಗತನ ನಿನ್ನ ಮಗಳು ದಂತದ ಗೊಂಬಿ, ನೀ ಹೆಂಗೆ ಗೊಂಬಿಗತೆ ಲೆಕ್ಕ 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 ಅಂತ ಹೊಳಿತಿಯಲ್ಲ, ಹಂಗೆ ನಿನ್ನ ಮಗಳು ಅದ. ನೀನು ಹಾಸೋದಾಕಿನ ಹಚ್ಚೋದು ಅಷ್ಟೇ. ಅವ್ವ ನನ್ನ ಹಾಡು ಹೋಗ್ಲಿಕ್ಕೆ ಸಾಕತ್ತಕ್ಕ, ನಡಿ. ಎಷ್ಟು ಹಾಡು ಹೋಗ್ಲಿರ ಏನೈತಿ? ನೀ ಏನು ಒಂದು ರೆಡಿ ಆಗಕ್ಕೆಲ್ಲ ಒಂದು ಬಿಡಾಕೆಲ್ಲ ಇದು ಸೀರೆಯಾಗನ ದಿನ ಆಟ ಬೇರೆ ಉಟ್ಕೊಂತ ಹೋಗಿ ಅಲ್ಲವಾ? ಚಂದಂಗೆ ರೆಡಿ ಆಗೋದು ಮಾಡೋದು ಮಾಡಬೇಕು ಅಲ್ಲ ಅಕ್ಕ. ನನ್ನ ಗಂಡ ಇಲ್ದಾಗ ಸಡಗರ ತಗೊಂಡು ನಾ ಏನು ಮಾಡಲಿ? ನನ್ನ ಗಂಡ ಇದ್ದಿದ್ದಂದ್ರೆ ನಾನು ಸಡಗರ ನೋಡ್ತಿದ್ದಿಲ್ಲ. ನನ್ನ ಮುಂದೆ ಯಾರಿದ್ರು ಹೇಳಕ್ಕ ಅವಾಗಿನ ನಾನು ನೆನಪಿಸ್ಕೊಂಡೇನ ಹೆಂಗಿದ್ನ? ಹೌದು ಬಿಡವ, ನೀನು ಅವಾಗ ಏನದ ಕೊಳ್ಳಾಗ ಇಷ್ಟು ದೊಡ್ಡ ಕರಮಣಿ ಸರ ತಾಳಿ ಹಂಗೆ ಕಿವ್ಯಾನು ಹನಿ ಮೇಲೆ ಹನಿ ಬೊಟ್ಟ ತಲೆಯಾಗ ಹೂವು ಕೈ ತುಂಬ ಬಳಿ ಹಾಕೊಂಡು ಬರಾಕೈತೆ ಅಂದ್ರೆ ಅಲ್ಲೇನೋ ಅಪ್ಸರನ್ನ ತೆಳಗಿಳ್ದಂಗೆ ಬಂದಂಗೆ ಬರ್ತಿದ್ದೀವ. ಯಾರು ಕಣ್ಣು ದೃಷ್ಟಿ ಬಿತ್ತೋ ನಿನಗೆ ನಿನ್ನ ಗಂಡಗ? ಈ ವಿಡಿಯೋದಾಗ ಪುಷ್ಪನ ಗಂಡ ಪುಷ್ಪ ಹೆಂಗಿದ್ರು ಅನ್ನೋದಕ್ಕೆ ಅದನ್ನು ಗಂಗವ್ವ ಕನಸು ಕಾಣ್ತಿರ್ತಾಳೆ. ಅದನ್ನು ನಾನು ನಿಮ್ಗೆ ಒಂದು ಕನಸು ರೂಪದಲ್ಲಿ ತೋರಿಸ್ತೇನೆ ನೋಡ್ರಿ. ಪುಷ್ಪ, ನೀ ಇವತ್ತು ಈ ಸೀರೆ ಒಳಗೆ ಎಷ್ಟು ಚಂದ ಕಾಣತಿ ಗೊತ್ತಿದ್ದನ? ಅಲ್ಲ, ಮಹಾರಾಣಿ ಗತೆ ಕಾಣಕತಿ. ಹೌದಾ ರೀ? ನನಗೆ ನಿಮಗೆ ಚಂದ ಕಂಡ್ರಷ್ಟು ಸಾಕು ರೀ. ಇವತ್ತು ನೀವು ಅಷ್ಟು ಚಂದ ಕಾಣಕತ್ತೀರಿ. ನಡೀರಿ ಹೋಗೋಣ. ಅಲ್ಲ, ಇಲ್ಲಿ ಯಾಕೆ ನೀನು ಕೆನ್ನೆಗೆ ಅರ್ಶನ ಹಚ್ಕೋತೀಯ? ಮುತ್ತೈದೆ ಆಗಿರೋ ಹೆಣ್ಮಗಳು ಹಣೆ ಮೇಲೆ ಸಿಂಧೂರ, ಹಣೆ ಮೇಲೆ ಕುಂಕುಮ, ಕೈಯಲ್ಲಿ ಹೆಸರು ಬಳೆ, ಕಾಲಲ್ಲಿ ಕಾಲುಂಗುರ, ತಲೆಯಲ್ಲಿ ಹೂವು, ಕತ್ತಲ್ಲಿ ತಾಳಿ, ಕೆನ್ನೆ ಮೇಲೆ ಅರಿಶಿನ ಇದ್ದರೆ ಇಷ್ಟು ಲಕ್ಷಣವಾಗಿ ಕಾಣ್ತಾಳಲ್ಲ, ಅದು ನಂಗೆ ಭಾಳ ಇಷ್ಟ ರೀ. ಯಾವತ್ತು ನಾನು ಸಾಯೋವರೆಗೂ ನನಗೆ ಹೀಗೆ ಇರಬೇಕು ಅಂತ ನಂಗೆ ಆಸೆ. ಅದೇ ನನಗೆ, ಅದಕ್ಕೆ ನಾನು ಹಂಗೆ ಇಟ್ಕೋತೀನಿ. ಇವತ್ತು ನೀನು ಇಷ್ಟು ಸಖತ್ತ ಕಾಣತ್ತೆ ಅಂದ್ರೆ ಅದಕ್ಕೆ ನನಗೆ ಇವತ್ತೇನೋ ಕೊಡಬೇಕು. ಏನು ಹೇಳ್ರಿ? ನೀ ಕಣ್ಮುಚ್ಚು. ಹೌದಾ, ಸರಿ. ಏನು ಕೊಡ್ತೀರಪ್ಪ? ಅಲ್ಲ, ಹೊಲ ಬೇರೆ ಇದು, ಅಕ್ಕಪಕ್ಕ ಜನ ಇರ್ತಾರೆ, ಅದಕ್ಕೆ ಕೇಳತ್ತೀನಿ. ಇಲ್ಲ ನನ್ನ ಮುದ್ದಿನ ಹಿಂತಿ, ಕಣ್ಮುಚ್ಚು. ಈಗ ಕಂಡ್ಬಿಡು ಪುಷ್ಪ. ಹ್ಞೂ
ಸಾರಿ ಫ್ರೆಂಡ್ಸ್, ಅದು ಗಂಡಸರ ದನಿ ಸ್ವಲ್ಪ ನಿಮಗೆ ಹೆಂಗಸರ ದನಿ ಕೇಳ್ತದೆ. ಯಾಕಂದ್ರೆ ಗೊಂಬೆ ರೆಡಿ ಮಾಡ್ಕೊಂಡ್ಮೇಲೆ ಅದು ಎಡಿಟ್ ಮಾಡುವಾಗ ಸೌಂಡ್ ನಾವು ಸೆಟಪ್ ಮಾಡಿರಲ್ಲ. ಒಮ್ಗಿಲೆ ಸಡನ್ನಾಗಿ ಹಾಗೆ ಮಾತಾಡ್ಬಿಡ್ತೀವಲ್ಲ ಮರೆತು, ಅದು ಹಂಗೆ ಬರುತ್ತೆ. ಈಗ ಸೆಟಪ್ ಮಾಡಿದ್ದೀನಿ ನೋಡಿ. ನೀವು ನನ್ನ ನೋಡೇ ಇರಲಿಲ್ಲ, ನನ್ನ ಕಣ್ಣೇ ಮುಚ್ಚಿರಲಿಲ್ಲ. ಏ ಕಳ್ಳಿ, ನನಗೆ ಗೊತ್ತು ನೀ ಕಣ್ಣು ಮುಚ್ಚಿರ್ಲಿಲ್ಲ ಅಂತ. ನಾನೇನು ಅಷ್ಟೊಂದು ಪೆಕ್ರ. ತಗೋ, ಐ ಲವ್ ಯು ಪುಷ್ಪ ಡಾರ್ಲಿಂಗ್. ನಾನು ಕೈಯಲ್ಲಿ ತೊಗೊಳಲ್ಲ. ನೀವೇ ನನ್ನ ತಲೆಗೆ ಮುಡಿಸ್ಬಿಡಿ. ಸರಿ ಆಯಿತು ಮೇಡಮ್ ಅವರೇ. ಈಗ ನಿನ್ನ ತಲೆಯಲ್ಲಿ ಈ ಹೂವು ಈ ಹೂವು ಇಟ್ಟದಕ್ಕೆ ನಿನ್ನ ತಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ನಿನ್ನ ತಲೆಗೇನೆ ಈ ಹೂವು ಅಷ್ಟು ಸುಂದರವಾಗಿ ಕಾಣ್ತಾ ಇದೆಯೋ ನನಗಂತೂ ಗೊತ್ತಾಗ್ತಿಲ್ಲ ಪುಷ್ಪ. ಪುಷ್ಪ, ಇವತ್ತಂತೂ ಸಾಕಾಗಿ ಕಾಣ್ತಾ ಇದೆಯಾ. ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ? ಹಾಂ ರೀ. ಗಂಗಕ್ಕ, ಏನವ್ವ ಗಂಡ ಎಂತಿದು? ಹಾಂ, ಹೊಲದಲ್ಲೇ ಯಾರದಾರ ಯಾರಿಲ್ಲ ಅಂತ ನೋಡ್ಕೋದೆ ಇಷ್ಟ ಪ್ರೀತಿಯಿಂದ ಅದರಿ? ಇಲ್ಲ ಗಂಗಕ್ಕ, ಅದು ಇವರು ಹೂವು ತೊಗೊಂಬಂದಿದ್ರಾ, ಅದಕ್ಕೆ ಮುಡಿಸ್ತಾ ಇದ್ರು. ಹಿಂಗೆ ನಾವು ಹೊಲಕ್ಕೆ ಹೋಗಿದ್ವಾ, ಹೊಲದಲ್ಲಿ ಎಲ್ಲ ಕೆಲಸ ಮಾಡಕತ್ತಾರ ನೋಡಿಕೊಂಡು ಸುತ್ತಾಡ್ಕೊಂಡು ಮನೆಗೆ ಹೊಂಟಿದ್ವಿ. ನೀವು ಭೇಟಿ ಆದ್ರಿ ಅಷ್ಟೇ. ಇಲ್ಲಿ ಹೂವು ಇತ್ತಂತ ಹರ್ಕೊಂಡು ಬಂದಿದ್ರು ಅವರು. ತಲೆಗೆ ಮುಡಿಸ್ತೀನಿ ಅಂದ್ರೆ ಗಂಗಕ್ಕ. ಯವ್ವ ಇರಲಿ ಬಿಡವ, ನಿಮ್ಮ ಗಂಡ ಹೆಂಡತಿ ಪ್ರೀತಿಗೆ ಯಾರ ಕಣ್ಣು ಬೀಳದಿರಲಿ. ಇಬ್ಬರದು ಜೋಡಿ ಅಷ್ಟು ಚಂದ ಐತೆವ. ಅದೇನೋ ಅಂತಾರಲ್ಲ, ರಾಜಾರಾಣಿ ನೋಡ್ದಂಗೆ ಆಗತ್ತೈತಿ. ಅಲ್ಲ ಪುಷ್ಪ, ಇಷ್ಟು ಚಂದ ಕಾಣತ್ತೆ ನೀನು, ಮಹಾರಾಣಿಗತೆ ಕಾಣ್ತೀನಿ ನೋಡುವ. ಈ ಊರಾಗ ಸುಂದ್ರಿ ಅಂದ್ರದ ನೀನೊಬ್ಬಾಕೆನ. ಅಲ್ಲ ನಾನು ಅದೇನಿ, ಆದ್ರೆ ಏನು ಮಾಡೋದು, ದೇವರು ನಾನು ಇಷ್ಟು ದಪ್ಪ ಮಾಡಿಬಿಟ್ಟ. ರಮೇಶಪ್ಪ ಆರಾಮದೇನಪ್ಪ? ಹ್ಞೂ ಅಕ್ಕ, ಆರಾಮದೀನಿ. ನೀವು ಆರಾಮದಿರಿನ? ನಾನು ಆರಾಮದೇನಪ್ಪ. ಏನಪ್ಪ ಭಾಳ ಊರಾಗ ಇರುವಲ್ಲಿ ಆ ಕಡೆ ಈ ಕಡೆ ಹೋಗೋದು ಹೆಚ್ಚಾಗೈತೆ ನಾವು. ಇಲ್ಲಕ್ಕ, ಆ ಪಂಚಾಯತಿ ಈ ಪಂಚಾಯತಿ ಅಡ್ಡಾಡೋದು ಹೆಚ್ಚಾಕತಿ. ಹಾಗಾಗಿ ಜಾಸ್ತಿ ಊರಾಗ ಇರೋಕ್ಕಾಗಲ್ಲ, ಬರೋದು ಏನೇ ಆಗ್ಬಿಡ್ತೈತಿ. ಇವತ್ತು ಬಂದ ಕೂಡ ಮನ್ಯಾಗನ ಕಾಲ ಕಳೆದ್ಬಿಡ್ತೀವಿ. ಹಾಗಾಗಿ ಹೊರಗೆ ಇಲ್ಲಿ ಬರೋಕ್ಕಾಗಲ್ಲ. ಹಿಂಗೇನಾರ ಹೊಲಕ್ಕದು ಬಂದಾಗ ಇಬ್ರು ಕೂಡ ಬಂದಿರ್ತೀವಿ. ಮತ್ತು ನಂದು ಏನಾರ ಪಂಚಾಯತಿ ಕೆಲಸ ಇತ್ತು, ನಾನು ಹೋಗೇ ಬಿಡ್ತೀನಿ, ಮನೆಗೆ ಇರೋದೇ ಇಲ್ಲ. ಹಿಂಗಾಗಿ ನನಗೆ ಭೇಟಿಯಾಗಿಲ್ಲಕ್ಕ. ಆರಾಮದಿರಲ್ಲ? ಆರಾಮದವಪ್ಪ. ಹಿಂಗೆ 100 ಕಾಲ ಇಬ್ಬರು ಜೋಡಿ ಚಂದಗೆ ಲವಲವಿಕೆಯಿಂದ ಖುಷಿಯಾಗಿರಿ. ಅಕ್ಕ. ಯಾವಾಗ ಸಿಹಿ ಸುದ್ದಿ ಕೊಡದೆ ಹಿಂಗೆ ಅಡ್ಡಾಡೋದ ಆತು. ಅಕ್ಕ, ಇನ್ನೂ ನಿನಗೆ ವಿಷಯನ ಹೇಳಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸಿಹಿ ಸುದ್ದಿ ಆದಷ್ಟು ಬೇಗ ಕೊಡ್ತೀನಿ. ಅಂದ್ರೆ ಏನು ಅಕ್ಕ? ಅದು ಇಲ್ಲ, ಇವ್ರಿಗೆ ಇನ್ನೂ ಹೇಳಿಲ್ಲ. ನಾನು ದೇವಸ್ಥಾನ ಕರ್ಕೊಂಡು ಹೋದಾಗ ಹೇಳ್ಬೇಕು ಅನ್ಕೊಂಡೀನಿ. ಅವ್ರಿಗೆ ಹೇಳಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಆಯ್ತವ, ಆಯಿತು. ಎಲ್ಲ ಒಳ್ಳೇದಾರಷ್ಟು ಸಾಕು. ನಾ ಬರಲೇನ? ಹೊಲಕ್ಕೆ ಹೊತ್ತಾಗೈತಿ, ಓಕೆನವ? ಅಕ್ಕ. ರೀ ನೋಡ್ರಿ, ಅಕ್ಕ ನೋಡಿದ್ದಕ್ಕೆ ನಂಗೆ ನಾಚಿಕೆನೇ ಬಂತು. ನಾವೇನು ಬೇರೆದವ್ರನ್ನ ಗಂಡ ಎಂತಿ? ನಡಿ ಹೋಗೋಣ. ಅಯ್ಯೋ ಚೀ, ಹೋಗ್ರಿಪ್ಪ. ಸರಿ ರೀ, ದೂರ. ನೀವೇನು ರೋಡಲ್ಲಿ ನಿಂತ್ಕೊಂಡು ಮುತ್ತು ಕೊಡ್ತಾ ಇದ್ದೀರಾ? ನನ್ನ ಹೆಂಡತಿಗೆ ನಾವು ಮುತ್ತು ಕೊಟ್ರು ಯಾರ್ದೇನು ಅಂಜಿಕೆ? ನಡಿ, ಹೆಗಲ ಮೇಲೆ ಕೈ ಹಾಕೊಂಡೇ ಬರ್ತೀನಿ. ಅಯ್ಯೋ ಅತಿ ಆಯಿತು ರಮೇಶ್ ಅವರೇ, ಬಿಡಿ. ಬಿಡೋದಿಲ್ಲ, ಮಾತಿಲ್ಲ. ನಡಿ. ಆಯಿತು ನಡೀರಿ, ನನಗೇನು ನಾಚಿಕೆ ನಿಮಗೂ ಬರುತ್ತೆ, ನನಗಷ್ಟೇ ಅಲ್ಲ. ನಡೀರಿ, ಯಾರಾದರೂ ನೋಡಿ ಆಡ್ಕೊಂಡ್ರೆ ನಿಮ್ಮನ್ನು ಆಡ್ಕೊಳ್ಳಿ. ನಾನು ನಿನ್ನೆಷ್ಟು ಪ್ರೀತಿಸ್ತೀನಿ ಗೊತ್ತಾ? ಯಾರು ಬೇಕಾದ ಏನು ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೀನಷ್ಟೇ ನನ್ನ ಕಣ್ಣು ಮುಂದೆ. ಹೌದೌದು, ಅಷ್ಟು ಪ್ರೀತಿಸೋರು ಕಟ್ಕೊಂಡು ಎಂತಿನ ಬಿಟ್ಬಿಟ್ಟು ಗಂಟ್ಲೆ ಊರಿಗೆ ಹೋಗ್ತೀರಾ? ಏನು ಮಾಡಲಿ, ನನ್ನ ಕೆಲಸನ ಅಂತದಲ್ಲ. ಜನಸೇವೆ ಮಾಡೋದೇ ನನ್ನ ಕೆಲಸ. ಸರಿ, ನಡಿ ಹೋಗೋಣ. ಹೊತ್ತಾಯ್ತು, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ. ಇವತ್ತು ನೀನು ಅಡುಗೆ ಮಾಡ್ಬೇಡ, ನಾನು ಮಾಡ್ತೀನಿ. ಏನು ಮಾಡಲಿ? ಏನು ಮಾಡ್ತೀರಾ ಹೇಳಿ ಅಡುಗೆನ? ಮಸಾಲೆ ದೋಸೆ ಮಾಡಲಾ? ಅನ್ಕೊಂಡಾಗೆಲ್ಲ ಮಸಾಲೆ ದೋಸೆ ತಯಾರಾಗಿಬಿಡ್ತಾವ ನಿಮಗೆ. ಅದನ್ನ ಹಿಟ್ಟು ನೆನೆ, ಅಕ್ಕಿ ನೆನೆ ಹಾಕಿ ಹಿಟ್ಟು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಮಾಡ್ತಾರೆ. ಇವ್ರು ಮಸಾಲೆ ದೋಸೆ ಮಾಡ್ತಾರಂತೆ. ಮತ್ತೇನು ಮಾಡಲಿ? ಫ್ರೈಡ್ ರೈಸ್ ಮಾಡಲಾ? ಸರಿ ಆಯಿತು. ನಡಿ. ಬಾರಿ ಹೋಗೋಣ, ಪ್ರೀತಿ ಮಾಡೋಣ. ಬಾರೋ ಹೋಗೋಣ, ಪ್ರೀತಿ ಮಾಡೋಣ. ನನಗಂತೂ ಇಷ್ಟೇಪ್ಪ ಬರೋದು. ನಡೀರಿ ಹೋಗೋಣ. ಐ ಲವ್ ಯು ಪುಷ್ಪ. ಐ ಲವ್ ಯು ಟೂರಿ. ಲೇ ಎಲ್ಲಿ ಕಳೆದೋದೆ? ಅಯ್ಯೋ, ನಾನು ಇಷ್ಟೊತ್ತನ ಕಂಡದ್ದು ಕನಸ. ಗಂಗಕ್ಕ, ನನಗೂ ಅವ್ರ ನೆನಪಾಗ್ತಾ ಇದೆ. ಅಯ್ಯೋ ಶಿವನ, ಮರ್ತಾಕಿ ನಾನು ನೆನಪು ಮಾಡಿ ಅಳ್ಸಾಕತ್ನಲ್ಲೇ. ಅಳ್ಬೇಡ ಬಿಡು. ಮರಿಯಕ್ಕ, ನಾನು ಅವರೇನು ವಸ್ತುನ ಏನು? ನನ್ನ ಗಂಡ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ವಿ. ಈಗ ಅವ್ರನ್ನ ಬಿಟ್ಟು ಹೆಂಗಿರಲಿ? ನನ್ನ ಅವ್ರು ಎಷ್ಟು ಲಗೋ ಬಿಟ್ಟು ಹೋದ್ರು ಗೊತ್ತಾ? ಅಳಬೇಡ, ಸಮಾಧಾನ ಮಾಡ್ಕೊ. ನಾಳೆ ಗಣೇಶನ ಹಬ್ಬ ಐತಿ, ಎಲ್ಲ ಒಳ್ಳೇದಾಕೈತಿ. ಸಮಾಧಾನ ಮಾಡ್ಕೊ. ಎಲ್ಲ ಅವ್ರು ಯಾಕೆ ನನ್ನ ಬಿಟ್ಟು ಇಷ್ಟು ಲಗು ಹೋದ್ರು? ಎಲ್ಲ ದೇವ್ರ ಆಟ. ಸಮಾಧಾನ ಮಾಡ್ಕೊ. ನಾಳೆ ಬಾ. ನಂಗೆ ಕೊಡ್ ನಡಿ. ನೋಡಿದ್ರಲ್ಲ ನನ್ನ ಗಂಡ ಹೇಗಿದ್ದ ಅಂತ. ನಾವಿಷ್ಟು ಪ್ರೀತಿ ಮಾಡ್ತಿದ್ವಿ ಗಂಡ ಎಂತೆ. ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ, ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ನಾನು ಒಬ್ಬಂಟಿಗೆ ಜೀವನ ಕಳಿಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿದೆ.